ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಆಚಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ದೇಶ ಕಂಡಂಥ ಶ್ರೇಷ್ಠ ಸಾಹಿತಿ, ತಮ್ಮ ಕಾದಂಬರಿಗಳ ಮೂಲಕ ಓದುಗರ ಮನಸ್ಸನ್ನು ಮುಟ್ಟಿದಂಥ ಹಿರಿಯ ಸಾಹಿತಿ ಎಸ್.ಎಲ್. ಭೈರಪ್ಪ ಅವರು ಇವತ್ತು ನಮ್ಮನ್ನೆಲ್ಲ ಕೂಡ ಅಗಲಿದ್ದಾರೆ. ಅವರ ಹುಟ್ಟೂರು ಹಾಸನ ಜಿಲ್ಲೆಯ ಸಂತೇಶ್ವರ. ಅವರು ಹುಟ್ಟಿ ಬೆಳೆದಂಥ ಊರಿನಲ್ಲೂ ಕೂಡ ಒಂದು ರೀತಿ ಇಡೀ ಊರೇ ಒಂದು ರೀತಿ ಶೋಕದಲ್ಲಿ ಮುಳುಗಿದೆ. ಅವರು ವಾಸ ಮಾಡಿ ಹುಟ್ಟಿ ಬೆಳೆದಂಥ ಮನೆ ಸಮೀಪ ನಾವಿದ್ದೀವಿ. ಇದೇ ಮನೆಯಲ್ಲಿ ಎಸ್.ಎಲ್. ಭೈರಪ್ಪ ಅವರು ಹುಟ್ಟಿ ಬೆಳೆದಂಥ ಈಗ ಆ ಮನೆಯನ್ನು ತಮ್ಮ ತಾಯಿ ಗೌರಮ್ಮ ಹೆಸರಿನಲ್ಲಿ ಗೌರಮ್ಮ ಸ್ಮಾರಕ ಟ್ರಸ್ಟ್ ಅಂತ ಹೇಳಿ ಒಂದು ಕಟ್ಟಡವನ್ನು ನಿರ್ಮಾಣ ಮಾಡಿ ಅಲ್ಲಿ ಲೈಬ್ರರಿನ ಅಲ್ಲೂ ಕೂಡ ಸಾಹಿತ್ಯಾತ್ಮಕ ಕೃತಿಗಳನ್ನು ಇಟ್ಟು, ತಮ್ಮ ಕೃತಿಗಳ ಜೊತೆಗೆ ಬೇರೆ ಬೇರೆ ಕೃತಿಗಳನ್ನು ಕೂಡ ಇಟ್ಟು ಅಲ್ಲೂ ಕೂಡ ಸಾಹಿತ್ಯ ಕೃತಿಯನ್ನು ಮಾಡೋದಕ್ಕೆ ಭೈರಪ್ಪನವ್ರ ಮುಂದಾಗಿ ನೋಡ್ತಾ ಇದ್ದೀವಿ. ಗ್ರಾಮಸ್ಥರೆಲ್ಲರೂ ಕೂಡ ಇಲ್ಲೆಲ್ಲರೂ ಕೂಡ ಸೇರ್ಕೊಂಡಿದ್ದಾರೆ. ತಮ್ಮ ಊರಿನ ಮಗ ಇಡೀ ದೇಶದಲ್ಲಿ ತಮ್ಮ ಊರನ್ನು ಬೆಳಗದಂಥ ತಮ್ಮ ಊರಿನ ಸುಪುತ್ರ ಇವತ್ತಿಲ್ಲ ಅಂತಕ್ಕಂಥ ಇಡೀ ಗ್ರಾಮಸ್ಥರನ್ನ ಒಂದು ರೀತಿ ನೋವಿನಲ್ಲಿ ಮುಳುಗಿಸಿದೆ. ಎಲ್ಲರೂ ಕೂಡ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನು ಮಾಡಿ ದೀಪ ಬೆಳಗಿಸಿ ನಮನ ಸಲ್ಲಿಸಿ ಎಲ್ಲರೂ ಕೂಡ ಒಂದು ರೀತಿ ಮೌನ ಆಗಿದೆ. ಇಡೀ ಊರೇ ಮೌನ ಆಗಿದೆ. ಕಾರಣ ತಮ್ಮ ಊರನ್ನು, ಈ ಊರಿನಲ್ಲಿ ಹುಟ್ಟಿ ಬೆಳೆದಂಥ ಭೈರಪ್ಪನವರು ದೇಶದ ಮಟ್ಟದಲ್ಲಿ ಜಗತ್ತಿನ ಮಟ್ಟದಲ್ಲಿ ಬೆಳಗಿದ್ರೂ ಕೂಡ ಊರಿನ ಜೊತೆಗೆ ಎಂದೂ ಕೂಡ ಸಂಬಂಧವನ್ನು ಕಳೆದುಕೊಂಡಂತಕ್ಕಂಥವರಲ್ಲ. ಯಾವಾಗಲೂ ಕೂಡ ಊರಿಗೆ ಬರ್ತಾ ಇದ್ರು. ತಮ್ಮ ಊರು ಅಭಿವೃದ್ಧಿ ಆಗಬೇಕು ಅಂತೇಳಿ ಊರಿನ ಶ್ರೇಯೋಭಿವೃದ್ಧಿಗಾಗಿ ಹಲವಾರು ಕಾರ್ಯಗಳನ್ನು ಮಾಡಿದಂಥ ಭೈರಪ್ಪನವರು ತಮ್ಮ ಊರಿನ ದೊಡ್ಡ ಕೆರೆಯನ್ನು ತುಂಬಿಸಿ ಭಗೀರಥ ಅಂತೇಳಿ ಕರೆಸ್ಕೊಂಡಂಥ ಅಷ್ಟೊಂದು ತಮ್ಮ ಊರಿನ ಬಗ್ಗೆ ಕಳಕಳಿಯನ್ನು ಇಟ್ಕೊಂಡಿದ್ದಂಥ ಭೈರಪ್ಪನವರು ಆಗಲಿಕ್ಕೆ ಸಹಜವಾಗಿಯೇ ಗ್ರಾಮಸ್ಥರನ್ನ ದುಃಖದ ಮಡುವಿನಲ್ಲಿ ಮುಳುಗಿಸಿದೆ. ನಮ್ಮ ಜೊತೆ ಮಾತಾಡಲಿಕ್ಕೆ ಅವ್ರ ಜೊತೆ ಒಡನಾಟ ಹೊಂದಿದಂಥ ಹಲವಾರು ಜನರಿದ್ದಾರೆ. ಅದರಲ್ಲಿ ಕೆಲವ್ರನ್ನ ಮಾತಾಡ್ತಾ ಹೋಗೋಣ. ಸರ್ ಹೇಳಿ ಸರ್, ಭೈರಪ್ಪನವರು ಇನ್ನಿಲ್ಲ ಅಂತಕ್ಕಂಥ ಮಾತನ್ನು ನಂಬಲಿಕ್ಕೆ ನಿಜವಾಗ್ಲೂ ಕೂಡ ಎಲ್ಲರೂ ಕೂಡ ಸಹಜವಾಗಿ ನೋವಾಗುತ್ತೆ. ಹೌದು, ಪ್ರಪಂಚದಲ್ಲಿ ಅತಿ ಹೆಚ್ಚು ಖರ್ಚಾಗತಕ್ಕಂತಹ ಕಾದಂಬರಿಗಳು ಅಥವಾ ಸಾಹಿತ್ಯ ಕೃತಿಗಳು ಯಾವುದಪ್ಪ ಅಂದರೆ ಡಾಕ್ಟರ್ ಎಸ್.ಎಲ್. ಭೈರಪ್ಪನವ್ರ ಕೃತಿಗಳು. ಯಾಕಪ್ಪ ಅಂತಂದರೆ ಪ್ರಪಂಚದ ಹಲವಾರು ಭಾಷೆಗಳಿಗೆ ತರ್ಜಮೆ ಆಗಿರತಕ್ಕಂತಹ ಕೃತಿಗಳನ್ನು ಅವರು ಬರೆದಿದ್ದಾರೆ. ಅಂತಹ ಗಟ್ಟಿ ಸಾಹಿತ್ಯವನ್ನು ರಚನೆ ಮಾಡಿರ್ತಕ್ಕಂಥ ಡಾಕ್ಟರ್ ಎಸ್.ಎಲ್. ಭೈರಪ್ಪನವರು ನಮ್ಮ ಸಂತೇಶ್ವರ ಗ್ರಾಮದವರು ಅಂತ ಹೇಳಲಿಕ್ಕೆ ನಮಗೆ ಅಪಾರವಾದಂಥ ಹೆಮ್ಮೆ ಆಗುತ್ತೆ. ಆದರೆ ಇವಾಗ ಡಾಕ್ಟರ್ ಎಸ್.ಎಲ್. ಭೈರಪ್ಪನವರು ವಿಧಿವಶ ಆಗಿರೋದು ಕೇಳಿ ನಮಗೆಲ್ಲ ತುಂಬ ಮನಸ್ಸಿಗೆ ತುಂಬ ನೋವಾಗಿದೆ. ನಾವೆಲ್ಲ ದುಃಖ ಸಾಗರದಲ್ಲಿ ಸಂತೇಶ್ವರ ಮತ್ತು ಸುತ್ತಮುತ್ತ ಹಳ್ಳಿಗಳ ಗ್ರಾಮಸ್ಥರು ಎಲ್ಲರೂ ಕೂಡ ಇದಾಗಿದ್ದೇವೆ. ಇದು ಏನು ನಿಮ್ಮ ಗ್ರಾಮದ ಜನರ ಜೊತೆ ಅವ್ರ ಒಡನಾಟವನ್ನು ಯಾವ ರೀತಿ ನೀವು ಹಂಚ್ಕೊಳ್ಬೋದು? ಈ ಗೃಹಭಂಗ ಕಾದಂಬರಿಯನ್ನು ನೋಡಿದ್ರೆ ಅಥವಾ ಗೃಹಭಂಗ ಕಾದಂಬರಿಯನ್ನು ಓದಿದ್ರೆ ಅಥವಾ ಡಾಕ್ಟರ್ ಎಸ್.ಎಲ್. ಭೈರಪ್ಪನವರ ಭಿತ್ತಿ ಅನ್ನತಕ್ಕಂತಹ ಒಂದು ಆತ್ಮಚರಿತ್ರೆಯನ್ನು ಓದಿದಾಗ ಡಾಕ್ಟರ್ ಎಸ್.ಎಲ್. ಭೈರಪ್ಪನವರ ಸಮಗ್ರ ಪರಿಚಯ ಆಗುತ್ತೆ. ಮತ್ತು ನಮ್ಮ ಸಂತೇಶ್ವರ ಗ್ರಾಮ ಅಷ್ಟೇ ಅಲ್ಲ, ನಮ್ಮ ಚನ್ನರಾಯಪಟ್ಟಣ ತಾಲೂಕಿನ ಒಂದು ಸಮಗ್ರ ಪರಿಚಯ ಆಗುತ್ತೆ. ಯಾಕೆ ಅಂತಂದರೆ ಅವರು ಯಾವುದೋ ಒಂದು ಕಾದಂಬರಿಯನ್ನು ಬರೆಯುವಾಗ ಹಳ್ಳಿಗಳಿಗೆಲ್ಲ ಹೋಗಿ ನೋಡಿ ಅಲ್ಲಿ ಉಳ್ಕೊಂಡು ಅನ್ವೇಷಣೆ ಮಾಡಿ ಯಾವುದೇ ಕಾದಂಬರಿಯನ್ನು ಬರಿತಾ ಇದ್ದಿದ್ದು. ಅವರು ಬರೆದಕ್ಕಂಥ ಎಲ್ಲ ಕಾದಂಬರಿಗಳು ಅಷ್ಟೇ, ಆ ಪರ್ವ ಆಗ್ಬೋದು ಅಥವಾ ಹಲವಾರು ಕಾದಂಬರಿಗಳನ್ನು ಅವರು ಬರೆದಿದ್ದಾರೆ. ಅವರು ಬರೆದಿರತಕ್ಕಂಥ ಎಲ್ಲ ಕಾದಂಬರಿಗಳು ಕೂಡ ಅನ್ವೇಷಣೆಯಿಂದ ಮಾಡಿರ್ತಕ್ಕಂಥದ್ದು. ಡಾಕ್ಟರ್ ಎಸ್.ಎಲ್. ಭೈರಪ್ಪನವರು ತುಂಬ ಚಿಕ್ಕ ವಯಸ್ಸಿನಲ್ಲಿ ಇದು ಒಂದು ಎಸ್.ಎಲ್. ಭೈರಪ್ಪನವರು ಹುಟ್ಟಿದ ಮನೆ ಇದು. ಅವರ ತಂದೆ ಹೆಸರು ಲಿಂಗಣ್ಣಯ್ಯನವರು ಅಂತ ಅಂದ್ಬಿಟ್ಟು, ತಾಯಿ ಗೌರಮ್ಮನವರು ಅಂತ ಅಂದ್ಬಿಟ್ಟು ಅವರಿದ್ದಂಥ ಒಂದು ತುಂಬ ಹಳೆ ಮನೆ. ನಾವು ಕಂಡ ಹಾಗೆ ಇಲ್ಲಿ ಒಂದು ಪಾಳು ಜಾಗ ಇತ್ತು. ಅದನ್ನು ಇದು ರೆನೋವೇಷನ್ ಮಾಡಿ ಗೌರಮ್ಮ ಸ್ಮಾರಕ ಟ್ರಸ್ಟ್ ಅಂತ ಅಂದ್ಬಿಟ್ಟು ಇದನ್ನೆಲ್ಲ ಮಾಡಿ ಸಾಹಿತ್ಯಕ್ಕೆ ಸಂಬಂಧಪಟ್ಟಂಥ ಚಟುವಟಿಕೆನ ನಾವು ಮಾಡ್ತಾ ಇರ್ತೇವೆ. ಸೊ ನಮ್ಮ ಗ್ರಾಮಸ್ಥರೆಲ್ಲ ಸೇರಿ ನಮ್ಮ ಸಂತೇಶ್ವರ ಗ್ರಾಮಕ್ಕೆ ಪ್ರತಿ ವರ್ಷ ಬರೋರು. ಪ್ರತಿ ವರ್ಷ ಅವರು ಸರಸ್ವತಿ ಸಮ್ಮಾನ ಪ್ರಶಸ್ತಿಯನ್ನು ಪಡೆದಂತಹ ದಿನದಂದು ಇಲ್ಲಿ ಭೈರಪ್ಪನವರ ಒಂದು ಕಾರ್ಯಕ್ರಮ ಇರೋದು. ಯುವ ಸಾಹಿತಿಗಳಿಗೆ ಒಂದು ಮಾರ್ಗದರ್ಶನ ನೀಡತಕ್ಕಂತಹ ಕಾರ್ಯಕ್ರಮ ಎಲ್ಲ ಇತ್ತು. ಜೊತೆಗೆ ಇಲ್ಲಿ ತುಂಬ ಒಡನಾಟ ಇತ್ತು. ಬಂದಾಗ ಪ್ರತಿಯೊಬ್ಬರನ್ನು ಮಾತಾಡಿಸಿ ಎಲ್ಲ ಇದು ಮಾಡೋರು. ಅವರು ಅಪಾರವಾದಂತಹ ಒಂದು ಇದನ್ನು ವಿಶ್ವ ಸಾಹಿತಿ ಅನ್ನತಕ್ಕಂತಹ ಒಂದು ಶ್ರೇಷ್ಠ ಇದನ್ನು ಪಡೆದಿದ್ದರು. ಯಾಕೆ ಅಂತ ಮತ್ತು ಪದ್ಮ ಪ್ರಶಸ್ತಿ, ಸರಸ್ವತಿ ಸಮ್ಮಾನ ಪ್ರಶಸ್ತಿ ಇದನ್ನೆಲ್ಲ ಪಡೆದಂಥ ಡಾಕ್ಟರ್ ಎಸ್.ಎಲ್. ಭೈರಪ್ಪನವರು ಅತೀ ಕಷ್ಟದಲ್ಲಿ ಭಿಕ್ಷಾನ್ನವನ್ನು ಮಾಡಿ ಓದ್ತಾ ಇದ್ದರು. ಕಾರಣ ಏನಪ್ಪ ಅಂತಂದರೆ ಚಿಕ್ಕ ವಯಸ್ಸಿನಲ್ಲೇ ಅವರ ತಾಯಿ ತಂದೆ ಇಬ್ಬರು ಕೂಡ ಪ್ಲೇಗಿಂದ ಹೋದರು. ಅವರ ಅಣ್ಣ ತಂಗಿ ಎಲ್ಲರೂ ಕೂಡ ಪ್ಲೇಗಲ್ಲಿ ಹೋದರು. ಅಂಥ ಸಂದರ್ಭದಲ್ಲಿ ಅವರು ಭಿಕ್ಷಾನ್ನವನ್ನು ಮಾಡಿ ಇದೆಲ್ಲ ಮಾಡಿ ಈ ಒಂದು ವಿಶ್ವ ಸಾಹಿತಿ ಮಟ್ಟಕ್ಕೆ ಬಂದರು. ಇದು ತುಂಬ ಹೆಮ್ಮೆಯ ಒಂದು ಸಂಗತಿ. ಹಾಗೆ ನಮ್ಮ ಗ್ರಾಮ ತುಂಬ ಇದಾಗಿದ್ದಾಗ ಎಲ್ಲ ಜನರೆಲ್ಲ ಹೋಗಿ ಕೇಳಿದಾಗ ನಮಗೊಂದು ನೀರಾವರಿ ವ್ಯವಸ್ಥೆ ಮಾಡಿಕೊಡಿ ಅಂತಂದಾಗ ಸರ್ಕಾರದ ಜೊತೆ ಮಾತುಕತೆ ನಡೆಸಿ ನಮ್ಮ ಸಂತೇಶ್ವರ ಕೆರೆಗೆ ನೀರನ್ನು ಹರಿಸಿ ಸುತ್ತಮುತ್ತಲ ಒಂದು 50-60 ಹಳ್ಳಿಗಳಿಗೆ ನೀರಾವರಿ ವ್ಯವಸ್ಥೆಯನ್ನು ಮಾಡಿಕೊಟ್ಟು ಒಂದು ಭಗೀರಥ ಅಂತ ಅಂದ್ಬಿಟ್ಟು ಒಂದು ಇದನ್ನು ಮಾಡಿ ಈ ಒಂದು 3 ತಿಂಗಳಲ್ಲಿನೂ ಒಂದು ದೊಡ್ಡ ಕಾರ್ಯಕ್ರಮ ಆಯಿತು. ಅವ್ರಿಗೊಂದು ಸನ್ಮಾನ ಕಾರ್ಯಕ್ರಮ. ಸೊ ಹಾಗಾಯಿತು. ನಮಗೆಲ್ಲರಿಗೂ ಕೂಡ ಮಾರ್ಗದರ್ಶಕರಾಗಿದ್ದರು. ಅವ್ರದ್ದು ಒಂದು ಗುಣ ಏನಪ್ಪ ಅಂದರೆ ತುಂಬ ಸರಳತೆ, ಡೋಂಟ್ ಟು ಅರ್ತ್ ಅಂತಾರಲ್ಲ ಹಾಗೆ ನಮ್ಮನ್ನೆಲ್ಲ ಅಷ್ಟು ಪ್ರೀತಿಯಿಂದ ಒಂದು ಚಿಕ್ಕ ಮಗುನೂ ಕೂಡ ತುಂಬ ಚೆನ್ನಾಗಿ ಮಾತಾಡಿಸೋರು. ಆ ಥರ ಎಲ್ಲ ಮಾಡೋರು. ಆಮೇಲೆ ಅವರಿಗೆ ಒಂದು ಗ್ರಾಮದ
ಪಟ್ಟಣಗಳಿಗಿಂತ ಗ್ರಾಮ ಅವ್ರು ಹೇಳೋರು, ನಾನು ಎಲ್ಲಿ ಹೋದರೂ ಕೂಡ ವ್ಯವಸ್ಥಾಪಕರಿಗೆ ಹೇಳಿರ್ತೀನಿ, ಎಲ್ಲೇ ಹೋದರೂ ಕೂಡ ಒಂದು ಗ್ರಾಮದಲ್ಲಿ ನನಗೆ ವಾಸ್ತವ್ಯ ಮಾಡಿಕೊಡಿ. ಯಾಕೆ ಅಂತಂದರೆ ಒಂದು ಗ್ರಾಮವನ್ನು ಅರ್ಥ ಮಾಡ್ಕೊಂಬಿಟ್ರೆ ಇಡೀ ಒಂದು ದೇಶವನ್ನೇ ಅರ್ಥ ಮಾಡ್ಕೋಬೋದು. ಆ ದೃಷ್ಟಿಯಿಂದ ಗ್ರಾಮೀಣ ಸೊಗಡನ್ನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಳ್ತಾ ಇದ್ದರು. ನಮ್ಮ ಜೊತೆಯೆಲ್ಲ ತುಂಬ ಚೆನ್ನಾಗಿದ್ದರು. ಅವರು ಇವತ್ತು ದೈವಾಧೀನರಾಗಿರ್ತಕ್ಕಂಥದ್ದು ನಮಗೆಲ್ಲರೂ ಕೂಡ ದುಃಖ ಆಗಿದೆ. ಪರಮಾತ್ಮ ಅವರ ಆತ್ಮಕ್ಕೆ ಶಾಂತಿ ಕೊಡಲಿ, ಎಲ್ಲರೂ ಕೂಡ ದುಃಖವನ್ನು ಭರಿಸ್ತಕ್ಕಂಥ ಶಕ್ತಿ ಕೊಡಲಿ ಅಂತ ಅಂದ್ಬಿಟ್ಟು ಕೇಳ್ಕೊಳ್ತಾ ಇದ್ದಾರೆ.